ಅಂಬರೀಶ್ ಅವರನ್ನ ಬಿಜೆಪಿ ಕಡೆಗಣಿಸಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ವಿರುದ್ಧ ಸುಮಲತಾ ಅಂಬರೀಶ್ ಫ್ಯಾನ್ಸ್ ಸಿಟ್ಟಾಗಿರುವಂತದ್ದು, ಸೂಕ್ತ ಸ್ಥಾನಮಾನ ಕೊಡದಿದ್ದಕ್ಕೆ ಬಿಜೆಪಿಯ ವಿರುದ್ಧ ಕಿಡಿಕಾರ್ತಿದ್ದಾರೆ. ಕಾಂಗ್ರೆಸ್ನಿಂದ ದೊಡ್ಡ ಆಫರ್ ಇದ್ರೂ ಕೂಡ ಸುಮಲತಾ ಅವರು ಬಿಜೆಪಿ ಸೇರಿದ್ರು. ರಾಜ್ಯಸಭಾ ಚುನಾವಣೆಗೆ ಸುಮಲತಾ ಅವರಿಗೆ ಅವಕಾಶ ಕೊಡಬೇಕು, ಕಾಂಗ್ರೆಸ್ನಿಂದ ಇದ್ದಂತ ದೊಡ್ಡ ಆಫರ್ ಅನ್ನ ತೊರೆದು ಇವರು ಬಿಜೆಪಿ ಸೇರಿದ್ರು. ಹಾಗಾಗಿ ಇವರಿಗೆ ಈ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಈಗ ತಮ್ಮ ಒತ್ತಡವನ್ನ ಹೇರ್ತಾ ಇರುವಂತದ್ದು. ಇವರಿಗೆ ಸೂಕ್ತ ಸ್ಥಾನಮಾನ ಕೊಡ್ತಾ ಇಲ್ಲ ಬಿಜೆಪಿ ಅಂತ ಹೇಳಿ ಬಿಜೆಪಿಯ ವಿರುದ್ಧ ಕಿಡಿಕಾರ್ತಿದ್ದಾರೆ. ಬಿಜೆಪಿ ತಪ್ಪು ಮಾಡಿದ್ದಾರೆ ಸುಮಲತಾ ವಿಚಾರವಾಗಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸುಮಲತಾ ಅಂಬರೀಶ್ ಅವರನ್ನ ಬಿಜೆಪಿ ಕಡೆಗಣಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿರುವಂತದ್ದು. ಹಾಗಾಗಿ ಈಗ ಸೂಕ್ತ ಸ್ಥಾನವನ್ನ ಕೊಡಬೇಕು, ಸ್ಥಾನಮಾನವನ್ನ ರಾಜ್ಯಸಭಾ ಚುನಾವಣೆಗೆ ಸುಮಲತಾ ಅವರಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಅವರ ಫ್ಯಾನ್ಸ್ ಮನವಿ ಮಾಡ್ತಾ ಇರುವಂತದ್ದು. ರಾಜ್ಯಸಭಾ ಚುನಾವಣೆ ವಿಚಾರವಾಗಿ ಯಾವಾಗ ಈ ಚುನಾವಣೆ ವಿಷಯ ಹೊರಬಂತು, ಚರ್ಚೆಗೆ ಶುರುವಾಯಿತು, ಅಲ್ಲಿಂದ ಇದಕ್ಕೆ ಯಾರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಚರ್ಚೆಗಳು ಜೋರಾಗಿತ್ತು. ಒಂದು ಕಡೆ ದೇವೇಗೌಡರಿಗೆ ಮತ್ತೊಮ್ಮೆ ಅವಕಾಶವನ್ನ ನೀಡಬೇಕು ಅನ್ನುವಂಥ ಮಾತುಗಳಿದ್ರೆ, ಇದರ ಬೆನ್ನಲ್ಲೇ ಈಗ ಸುಮಲತಾ ಅವರ ಬೆಂಬಲಿಗರು, ಅವರ ಫ್ಯಾನ್ಸ್ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬಿಜೆಪಿ ವಿರುದ್ಧ ಸ್ವಾಭಿಮಾನಿ ಪಡೆ ಅಂತಂದ್ರೆ ಸುಮಲತಾ ಅಂಬರೀಶ್ ಅವರ ಪಡೆ ತೀವ್ರವಾದಂಥ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಸತ್ ಟಿಕೆಟ್ ಬಿಟ್ಟು ಕೊಟ್ಟಿದ್ದ ಅವರಿಗೆ ಈಗ ಸ್ಥಾನವನ್ನ ಕೊಡಿ ಅಂತ ಬೇಡಿಕೆ ಇಡ್ತಿದ್ದಾರೆ. ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಶ್ ಅವರು ಕಳೆದ 3 ವರ್ಷಗಳ ಹಿಂದೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದರು. ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದ ನಂತರ ಅವರು ಹಾಲಿ ಸಂಸತ್ ಸದಸ್ಯರಾಗಿದ್ದರು. ಸಂಸತ್ ಸದಸ್ಯರಾಗಿದ್ದರೂ ಕೂಡ ಹಲವಾರು ಪಕ್ಷಗಳು, ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಆಹ್ವಾನ ನೀಡಿದ್ರು ಕೂಡ ಅವರು ಭಾರತೀಯ ಜನತಾ ಪಕ್ಷದ ನರೇಂದ್ರ